ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಈಶ, ಗಿರೀಶ, ಮಹೇಶ, ಗೌರೀಶ, ಸರ್ವೇಶ ಅಂತೆಲ್ಲ ಹೆಸರು ನಮ್ಮ ಶಿವನಿಗೆ. ಸದಾಶಿವ ಲಯಕರ್ತ, ಕೆಟ್ಟದ್ದನ್ನು ನಾಶ ಮಾಡುವ, ಸಂಕಷ್ಟ ಬಂದಾಗ ಪೊರೆಯುವ ಕರುಣಾಮಯಿ. ಎಲ್ಲ ದೇವಾನುದೇವತೆಗಳಿಗಿಂತ ಭಗವಾನ್ ಶಿವ ಬಹಳ ಬೇಗ ಒಲಿದು ವರ ಕೊಡ್ತಾನೆ ಅಂತ ಅನೇಕ ಕಥೆಗಳು ಹೇಳುತ್ತವೆ. ಶಿವ ಒಲಿದರೆ ತನ್ನ ಆತ್ಮಲಿಂಗವನ್ನೂ ಕೊಡೋದಕ್ಕೆ ಹಿಂದು ಮುಂದು ನೋಡಲ್ಲ ಅನ್ನೋದು ರಾವಣನ ಕಥೆಯಲ್ಲಿ ಗೊತ್ತಾಗಿದೆ ಅಲ್ವಾ. ಇವತ್ತು ಶಿವನ ಅನೇಕಾನೇಕ ಅವತಾರಗಳಲ್ಲಿ ಕಿರಾತ ರೂಪದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಕಿರಾತೇಶ್ವರ ಅಂತಲೇ ಹೆಸರಾದ ಶಿವನ ಈ ರೂಪ ಪ್ರಕಟವಾಗಿದ್ದು ಮಹಾಭಾರತದ ಕಾಲದಲ್ಲಿ. ಕಿರಾತ ಅಂದರೆ ಬೇಟೆಗಾರ. ಕೌರವರ ಪಕ್ಷದಲ್ಲಿ ಘಟಾನುಘಟಿಗಳಿದ್ರು. ಪಾಂಡವರು ಕೂಡ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಅರ್ಜುನ ಭಗವಾನ್ ಶಿವನ ಕುರಿತಾಗಿ ಘೋರ ತಪಸ್ಸು ಮಾಡ್ತಾನೆ. ಅವನ ಉದ್ದೇಶ ಶಿವನಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೀಬೇಕು ಅಂತ. ಅರ್ಜುನ ಹೇಳಿ ಕೇಳಿ ಬಿಲ್ವಿದ್ಯೆಯಲ್ಲಿ ನಿಪುಣ ಅಂತ ಗೊತ್ತಿರುತ್ತೆ. ಪಾಶುಪತಾಸ್ತ್ರದ ವಿಶೇಷತೆ ಅಂತಂದರೆ ಈ ಅಸ್ತ್ರ ಬಹಳ ಪ್ರಖರವಾಗಿ ಪರಾಕ್ರಮದಿಂದ ಕೂಡಿರುತ್ತೆ. ಒಂದು ಪಾಶುಪತಾಸ್ತ್ರವನ್ನು ಹೂಡಿದರೆ ಅದಕ್ಕೆ ಸಾವಿರಾರು ಶೂಲಗಳನ್ನು, ಸಾವಿರಾರು ಬಾಣಗಳನ್ನು ಉತ್ಪಾದನೆ ಮಾಡೋ ಶಕ್ತಿ ಇರುತ್ತೆ. ಇದರ ಪ್ರಯೋಗ ಸಾಮಾನ್ಯರಿಂದ ಸಾಧ್ಯವಾಗದ ವಿಷಯ. ಒಮ್ಮೆ ಈ ಬಾಣದ ಪ್ರಯೋಗ ಮಾಡಿದರೆ ಎದುರು ನಿಂತವರ ನಿರ್ನಾಮ ಖಚಿತ. ಇಂತಹ ಒಂದು ಬಾಣ ತನ್ನ ಬತ್ತಳಿಕೆಯಲ್ಲಿ ಇರಬೇಕು ಅನ್ನೋದು ಅರ್ಜುನನ ಆಸೆ. ಅದಕ್ಕೆ ಶಿವನನ್ನ ಕುರಿತು ತಪಸ್ಸು ಮಾಡಿದಾಗ ಸಾಕ್ಷಾತ್ ಶಿವನೇ ಕಿರಾತನ ವೇಷಧಾರಿಯಾಗಿ ಬಂದು ಅರ್ಜುನನ ಜೊತೆ ಕಾದಾಡಿ ನಂತರ ತನ್ನ ನಿಜ ರೂಪವನ್ನು ತೋರಿಸಿ ಪಾಶುಪತಾಸ್ತ್ರವನ್ನು ವರವಾಗಿ ಕೊಟ್ಟು ವಿಜಯಶಾಲಿಯಾಗು ಅಂತ ಹರಸಿದ. ಶಿವನಿಂದ ಪಡೆದ ಈ ಅಸ್ತ್ರವನ್ನು ಪ್ರಯೋಗಿಸಿ ಅರ್ಜುನ ಮಹಾಭಾರತದಲ್ಲಿ ಸೈಂಧವನ ವಧೆ ಮಾಡಿದ. ಹೀಗೆ ಶಿವ ಕಿರಾತೇಶ್ವರನ ಅವತಾರವೆತ್ತಿದ ಕುರುವಾಗಿ ಈಗಲೂ ಸಿಕ್ಕಿಂ ರಾಜ್ಯದಲ್ಲಿ ಕಿರಾತೇಶ್ವರ ಮಹಾದೇವ್ ಅನ್ನೋ ದೇವಸ್ಥಾನ ಇದೆ. ಸಾಧ್ಯವಾದರೆ ಒಮ್ಮೆ ಅಲ್ಲಿಗೆ ಭೇಟಿ ಕೊಡಿ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.